ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ತನಕ ಯಾವತ್ತೂ ರಾಗಿ ಮುದ್ದೆ ಮಾಡದೇ ಇರೋರು ಕೂಡ ಈ ಮೆಥಡ್ನಲ್ಲಿ ಸುಲಭವಾಗಿ ಸ್ವಲ್ಪನೂ ಗಂಟಿಲ್ದೇ ಇರೋ ರೀತಿಯಲ್ಲಿ ಮಾಡ್ಕೋಬಹುದು. ಮೊದಲಿಗೆ ಈ ಲೋಟದಲ್ಲಿ ನಾನು 2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ದಪ್ಪ ತಳದ್ದು ಪಾತ್ರ ಇದ್ದರೆ ಅದನ್ನು ತಗೊಳ್ಳಿ ರಾಗಿ ಮುದ್ದೆ ಮಾಡಲಿಕ್ಕೆ. ಅದೇ ಲೋಟದಲ್ಲಿ ನಾನು 1 ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮೊದಲನೇ ಟಿಪ್ಸ್. 1 ಲೋಟ ರಾಗಿ ಹಿಟ್ಟಿಗೆ 2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಮುದ್ದೆ ಕೋಲ್ ಇಲ್ಲದೆ ಇರೋರು ಚಪಾತಿ ಲಟ್ಸೋ ಲಟ್ಟಣಿಗೆಯಿಂದ ರಾಗಿ ಮುದ್ದೆನ ಮಾಡ್ಕೋಬೋದು. ರಾಗಿ ಹಿಟ್ಟನ್ನು ಹಾಕೊಂಡ ನಂತರ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಲಿ ಈ ಥರ ಸರಿಯಾಗಿ ತಿರುಗಿಸ್ಕೋಬೇಕು. ಸ್ವಲ್ಪ ಗಂಟಿದ್ರೂ ಕೂಡ ರಾಗಿ ಮುದ್ದೆ ಚೆನ್ನಾಗಿ ಬರಲ್ಲ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸುವಾಗ ಕೂಡ ಸ್ವಲ್ಪ ನೋಡ್ಕೊಳ್ಬೇಕು. ನಾವು ಯಾವ ಸಾಂಬಾರು ಜೊತೆ ತಿಂತಾ ಇದ್ದೀವಿ ಅದಕ್ಕೆ ಮ್ಯಾಚ್ ಮಾಡಿ ನಾವು ಉಪ್ಪು ಸೇರಿಸ್ಕೋಬೇಕು. ಈಗ ಈ ಪಾತ್ರನ ಗ್ಯಾಸ್ ಸ್ಟವ್ ಮೇಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪನೂ ಕೈ ಬಿಡದೇ ಇರೋ ರೀತಿಲಿ ತಿರ್ಸ್ಕೊಳ್ತಾನೆ ಇರಬೇಕು. ಹೀಗೇನೆ ಇದನ್ನು ಒಂದು 2 ನಿಮಿಷ ತಿರ್ಸ್ಕೊಂಡ್ರೆ ಹಿಟ್ಟು ನಿಧಾನಕ್ಕೆ ಗಟ್ಟಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಟ್ಟು ಯಾವಾಗ ಗಟ್ಟಿಯಾಗುತ್ತೆ ಕೂಡಲೇ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಈಗ ಹಿಟ್ಟು ಗಟ್ಟಿಯಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಸ್ವಲ್ಪ ಪಾತ್ರ ತಳ ಕೂಡ ಬಿಡ್ತಾ ಉಂಟು. ಈ ಸ್ಟೇಜಿಗೆ ಬಂದ ಕೂಡಲೇ ಒಂದು ಚಮಚ ತಗೊಂಡು ಲಟ್ಟಣಿಗೆಯಲ್ಲಿರೋ ಹಿಟ್ಟನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಪಾತ್ರಕ್ಕೆ ಗ್ರಿಪ್ ಇರೋ ಒಂದು ಪ್ಲೇಟನ್ನು ಇದಕ್ಕೆ ಮುಚ್ಚಿ 4 ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. 4 ನಿಮಿಷದ ನಂತರ ಗ್ಯಾಸ್ನ ಆಫ್ ಮಾಡಿ ಪ್ಲೇಟ್ ತೆಗೆದು ನೋಡ್ತೀನಿ. ಹಿಟ್ಟು 90% ಬೆಂದಿದೆ. ಈಗ ಪ್ಲೇಟ್ನ ಪುನಃ ಮುಚ್ಚಿ ಇದನ್ನು 5 ನಿಮಿಷ ಹಾಗೆ ಬಿಸಿಲೇ ಇಡಬೇಕು. 5 ನಿಮಿಷದ ನಂತರ ಪ್ಲೇಟನ್ನು ಓಪನ್ ಮಾಡಿದರೆ ಪರ್ಫೆಕ್ಟಾಗಿ ರಾಗಿ ಹಿಟ್ಟು ಬೆಂದಿರುತ್ತೆ. 2ನೇ ಟಿಪ್ಸ್ ಏನಂದರೆ, ಕೈಗೆ ಸ್ವಲ್ಪ ನೀರು ತಾಗಿಸ್ಕೊಂಡು ಹಿಟ್ಟನ್ನು ಈ ಥರ ಮುಟ್ಟಿ ನೋಡಿದಾಗ ಹಿಟ್ಟು ಕೈಗೆ ಸ್ವಲ್ಪನೂ ತಾಗಬಾರ್ದು. ಈ ರೀತಿ ಆದರೆ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಕೈಗೆ ಮತ್ತು ಪ್ಲೇಟಿಗೆ ನೀರು ತಾಗಿಸ್ಕೊಂಡು ರಾಗಿ ಮುದ್ದೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಕೈಯಲ್ಲೇ ಇದನ್ನು ರೌಂಡ್ ಶೇಪಿಗೆ ಬರೋ ಹಾಗೆ ಮುದ್ದೆ ಕಟ್ಕೋಬೇಕು. ರಾಗಿ ಮುದ್ದೆ ಬಿಸಿ ಇರೋದ್ರಿಂದ ಹೀಗೆ ಮಾಡಲಿಕ್ಕೆ ಕಷ್ಟ ಆದರೆ ಯಾವುದಾದ್ರೂ ಗುಂಡಿ ಇರೋ ಬೌಲ್ಗೆ ಹಿಟ್ಟನ್ನು ಹಾಕಿ ಹಾಗೆ ಸುಮ್ಮನೆ ತಿರುಗಿಸ್ಕೊಂಡ್ರೆ ಸಾಕು, ರಾಗಿ ಮುದ್ದೆ ರೆಡಿ ಆಗುತ್ತೆ. ರಾಗಿ ಮುದ್ದೆನ ಅಗಿಯೋದು ಬೇಡ ಅಲ್ವಾ? ಹಾಗಾಗಿ ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ, ಹಲ್ಲು ಇಲ್ಲದವರಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಆರಾಮಾಗಿ ತಿನ್ಬೋದು. ಶುಗರ್ ಲೆವೆಲ್ ಜಾಸ್ತಿ ಇರೋರು ಕೂಡ ರಾಗಿ ಮುದ್ದೆ ತಿನ್ನೋದ್ರಿಂದ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೋದು. ನಾನು ತೊಗೊಂಡಿರೋ 1 ಲೋಟ ಹಿಟ್ಟಲ್ಲಿ ಮೀಡಿಯಮ್ ಸೈಜ್ನ 3 ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ. ನಾನು ಹೇಳಿರೋ ಮೆಜರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿ ರಾಗಿ ಮುದ್ದೆ ಮಾಡಿಕೊಂಡ್ರೆ ಬೆಣ್ಣೆ ಥರ ಮೃದುವಾಗಿರೋ ರಾಗಿ ಮುದ್ದೆ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಒಂದು ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ.